ಟ್ರ್ಯಾಕ್ಟರ್ ತಂದ ಮೇಲೆ ಭಾಳ ಜನ ನನಗೇನಂತಂದ್ರೆ ಈ ಟ್ರ್ಯಾಕ್ಟರ್ ಯಾಕೆ ತಂದು ಹಿಂಗೆ ಎದಕ್ಕೆ ಬೇಕು ಈ ಟ್ರ್ಯಾಕ್ಟರ್ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಿದೆ. ಆದರೆ ನಿಜವಾಗ್ಲೂ ಆ ಕಮೆಂಟ್ ಮಾಡೋದ್ರಿಗೆ ನಾವು ಒಂದು ಈ ಟ್ರ್ಯಾಕ್ಟರ್ ಮುಖಾಂತರ ಉತ್ತರ ಕೊಟ್ಟಿದ್ದಿದೆ. ಯಾಕಂದ್ರೆ ಈ ಟ್ರ್ಯಾಕ್ಟರ್ ಬಂದ ಮೇಲೇ ಸಾಕಷ್ಟು ಜನ ಮೆಚ್ಚಿಕೊಂಡು ಕೂಡ ಇದೆ. ನಮ್ಮ ಹೆಸರು ಸಂತೋಷ್ ನಾಗರೆಡ್ಡಿ ಕೆರೆಸೂರು ಅಂತೇಳಿ. ನಮ್ಮದು ನವಲಗುಂದ ತಾಲೂಕು ಧಾರವಾಡ ಡಿಸ್ಟಿಕ್. ನಮಗೆ ಈ ಟ್ರ್ಯಾಕ್ಟರ್ ಖರೀದಿ ಮಾಡಲಿಕ್ಕೆ ಒಂದು ಉದ್ದೇಶ ಏನಂತಂದರೆ, ನಮ್ಮ 50 ಎಕರೆ ಜಮೀನುಗಳು ಇರೋದ್ರಿಂದ ಸ್ವಲ್ಪ ನಮ್ಗೆ ಏನಾಗ್ತಾ ಇತ್ತು ಅಂದರೆ ರೋಟ್ರ್ ಹೊಡಿಲಿಕ್ಕೆ ಸಫಿಸಿಯೆಂಟ್ ಅನ್ನಿಸ್ತಾ ಇದ್ದಿಲ್ಲ. ಬಟ್ ಈ ಟ್ರ್ಯಾಕ್ಟರ್ ತೊಗೊಳಕ್ಕೆ ಇದರಲ್ಲಿ ಇರ್ತಕ್ಕಂಥ ಒಂದು ರೋಟ್ರ್ ಸ್ಪೆಷಾಲಿಟೀಸನ್ನು ಈ ಟ್ರ್ಯಾಕ್ಟರ್ ಕಂಪ್ನಿಯವರು ಕೊಟ್ಟಿರೋದನ್ನ ನಾನು ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡಿ ಏನು ಮಾಡಿದ್ದೇನೆ ಅಂತಂದ್ರೆ ಇದ್ರ ಬಗ್ಗೆ ಫುಲ್ ಎಲ್ಲ ಡೀಟೇಲ್ಸ್ ತಿಳ್ಕೊಂಡ್ಮೇಲೆ ಈ ಟ್ರ್ಯಾಕ್ಟರ್ ತೊಗೊಳ್ಬೇಕಂತೇಳಿ ಅನಿಸಿತ್ತು. ಅದಕ್ಕೆ ಈ ಟ್ರ್ಯಾಕ್ಟರನ್ನು ತೊಗೊಂಡು ಪರ್ಚೇಸ್ ಮಾಡಿದ್ದೇವೆ. ಇದು ಹಿಂದೂಸ್ತಾನ್ 60 ಅಂತೇಳಿ ಬರ್ತೈತಿ. ಇದರ ಒಂದು ಕೆಪಾಸಿಟಿ ಬಂದ್ಬಿಟ್ಟು 60 HP ತನಕ ಬರ್ತೈತೆ. ಈ ಟ್ರ್ಯಾಕ್ಟರಲ್ಲಿ ಏನಂತೇಳಿ ಹೇಳೋಕ್ಕಿಲ್ಲ, ಎಲ್ಲ ಕೂಡ ನಾ ಯಾವುದೇ ಕೆಲಸ ಮಾಡಿದ್ರು ಕೂಡ ಎಲ್ಲ ರೀತಿಯಿಂದ ನನಗೆ ಒಳ್ಳೆ ರಿಸಲ್ಟ್ ಕೂಡ ಈ ಟ್ರ್ಯಾಕ್ಟರಿಂದ ಸಿಕ್ಕಿದೆ. PTO ಇರ್ಬೋದು, ರೋಟರ್ ಕೆಲಸ ಇರ್ಬೋದು ಮತ್ತು ನೇಗಿಲ್ ಕೆಲಸ ಇರ್ಬೋದು, ಎಲ್ಲ ಕೂಡ ಒಂದು ಒಳ್ಳೆ ಬೇರೆ ಟ್ರ್ಯಾಕ್ಟರ್ಗೆ ಹೋಲಿಸಿದ್ರೆ ಈ ಟ್ರ್ಯಾಕ್ಟರಲ್ಲಿ ತುಂಬ ಒಳ್ಳೆಯದು ಅಂತ ಹೇಳಿ. ಕಂಪ್ನಿ ಮಾಲಕರಿಂದ ಹಿಡಿದು ಸರ್ವಿಸ್ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ತುಂಬ ಒಳ್ಳೆಯ ಸರ್ವಿಸನ್ನು ಮನೆಗೆ ಹೋಮ್ ಸರ್ವಿಸ್ ಅಂತ ಕೊಡ್ತಾ ಇದ್ದಾರೆ. ಎಲ್ಲ ಯಾವುದೇ ಒಂದು ಸಣ್ಣ ಫೋನ್ ಮಾಡಿದ್ರು ಕೂಡ ಎಂಥದ್ದೇ ಸಣ್ಣ ಸ್ಮಾಲ್ ಅದರದ್ದು ಪಾರ್ಟ್ಸ್ ಹೋದ್ರು ಕೂಡ ಇಮಿಡಿಯೇಟಾಗಿ ತಂದು ನನಗೆ ಒಳ್ಳೆ ಸರ್ವಿಸನ್ನು ಕೊಡ್ತಾ ಇದ್ದಾರೆ. ಕಂಪ್ನಿಯವ್ರಿಗೂ ಮತ್ತು ಅಲ್ಲಿರ್ತಕ್ಕಂಥ ವರ್ಕರ್ಸ್ ಎಲ್ಲ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನಗೆ ಕೊಟ್ಟಿರ್ತಕ್ಕಂಥ ದುಡ್ಡಿಗೆ ಒಂದು ಒಳ್ಳೆ ರಿಟರ್ನ್ ಕೂಡ ನನಗೆ ಈ ಟ್ರ್ಯಾಕ್ಟರ್ ಕೊಡ್ತೈತಿ ಅಂತ ಹೇಳ್ಬೋದು. ಮೈಲೇಜ್ ನಾನು ಮೊದಲು ಯೂಸ್ ಮಾಡ್ತಕ್ಕಂಥ ಟ್ರ್ಯಾಕ್ಟರಿಗೆ ಹೋಲಿಕೆ ಮಾಡಿದರೆ ಮೈಲೇಜ್ ತುಂಬ ಒಳ್ಳೆಯದು ಅನ್ನಿಸ್ತಾ ಇದೆ ನನಗೆ. ಯಾಕಂತಂದರೆ ನಾನು ಬೇರೆ ಬೇರೆ ಟ್ರ್ಯಾಕ್ಟರ್ಗಳನ್ನು ಯೂಸ್ ಮಾಡಿದ್ದೀನಿ. ಬಟ್ ಅಲ್ಲಿ ಡೀಸೆಲ್ಗೆ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದರೆ ಇದರಲ್ಲಿ ಸಿಗ್ತಕ್ಕಂಥ ಮೈಲೇಜ್ ಬೇರೆ ಯಾವ ಟ್ರ್ಯಾಕ್ಟರ್ಗಳಿಗೆ ನನಗೆ ಸಿಕ್ಕಿದ್ದು ಇಲ್ಲಿ ಮಟ್ಟಾದರೂ ನಾನು ಕಂಡುಕೊಂಡಿದ್ದು ಸಾಧ್ಯತೆ ಇಲ್ಲ. ನಾವು ಈ ಗಾಡಿ ತೊಗೊಳಕ್ಕೆ ಮುಖ್ಯ ಕಾರಣನೇ ಒಂದು ರೋಟೋವೇಟರ್ PTO. ಈ ಒಂದು ರೋಟೋವೇಟರ್ PTOನಲ್ಲಿ ರಿವರ್ಸು ಮತ್ತು ಫಾರ್ವರ್ಡ್ ಇದೆ. ಮತ್ತು ಅಷ್ಟೆಲ್ಲೂ ಕೂಡ MS PTO ಕೂಡ ಕೊಟ್ಟಿದ್ದಾರೆ. ಗೇರ್ ಲಿವರ್ ಕೊಟ್ಟಿದ್ದಾರೆ. ಡ್ಯುವೆಲ್ ಕ್ಲಚ್ ಗಾಡಿ ಇದು. ಇದರಲ್ಲಿ MS PTO ಮತ್ತು MS PTO ಇದೆ, ರಿವರ್ಸ್ ಇದೆ. ಸುಮಾರು 800 ಮತ್ತು 1600 RPM ಅಂತೇಳಿ ಕನ್ಸಿಡರ್ ಮಾಡಿದ್ದಾರೆ. ಇಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸನ್ನು ನಮಗೆ ರೂಟರಲ್ಲಿ ನಾವು ನೋಡ್ತಾ ಇದ್ದೀವಿ. ಬ್ರೇಕ್ ಸಿಸ್ಟಮ್ ಕೂಡ ತುಂಬ ಒಂದು ಒಳ್ಳೆಯ ಬ್ರೇಕ್ ಸಿಸ್ಟಮನ್ನು ಕೊಟ್ಟಿದ್ದಾರೆ. ಆಯಿಲ್ ಬ್ರೇಕನ್ನು ಕೊಟ್ಟಿದ್ದಾರೆ. ಕೈಲಿ ಕೂಡ ಪ್ರೆಸ್ ಮಾಡ್ಬೋದು. ತುಂಬ ಫ್ರೀಯಾಗಿ ವರ್ಕ್ಗಳಾಗ್ತವೆ. ಅದೇ ರೀತಿ ಬಂದುಬಿಟ್ಟು ಗ್ರೌಂಡ್ ಕ್ಲಿಯರೆನ್ಸ್, ನಾವು ಟ್ರ್ಯಾಕ್ಟರ್ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬ ಹೈಟಾಗಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ತುಂಬ ಈಸಿಯಾಗಿ ಎಂಥದ್ದೇ ವರ್ಕನ್ನು ಕೂಡ ಮಾಡ್ಬೋದು. HWD ಅಂತ ಹೆವಿ ವೀಲ್ ಡ್ರೈವ್ ಅಂತ ಕೂಡ ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇದೆ. ಎಲ್ಲ ಪಾರ್ಟ್ಸ್ಗಳನ್ನು ಕೂಡ ತುಂಬ ಅಷ್ಟೇ ನೀಟಾಗಿ ಕೂಡ ಈ ಗಾಡಿಯಲ್ಲಿದೆ. ಡಬಲ್ ಆ್ಯಕ್ಟಿಂಗ್ ಸ್ಟೇರಿಂಗ್ ಪಂಪ್ ಅನ್ನು ಕೊಟ್ಟಿದ್ದಾರೆ. ನಾವು ಈ ಗಾಡಿ ತೊಗೊಂಡಾಗಿಂದ ಸುಮಾರು ಕೂಡ ಒಂದು 5 ರಿಂದ 6 ಲಕ್ಷ ರೂಪಾಯಿ ಪ್ರಾಫಿಟ್ ಕೂಡ ಆಗಿದೆ. ಯಾಕಂತಂದರೆ ಬೇರೆ ಟ್ರ್ಯಾಕ್ಟರ್ಗೆ ಹೋಲಿಸಿದ್ರೆ ಮೈಲೇಜಲ್ಲಿ ಇರ್ಬೋದು, ಅದು ಮಾಡ್ತಕ್ಕಂಥ ಕೆಲಸದಲ್ಲಿ ನನಗೆ ಉಳಿತಾಯ ಕೂಡ ಆಗಿದೆ ಅಂತ.